ಎಲ್ಲ ಪುನೀತ್ ಕನ್ನಡಿಗರಿಗೆ ನಮಸ್ಕಾರ. ಸೊ ಇವತ್ತು ಅಪ್ಪು ಸರ್ ಅವರ ಹುಟ್ಟಿದ ಹಬ್ಬ ಆ್ಯಂಡ್ ಪ್ರತಿ ವರ್ಷದಂತೆ ಈ ಹುಟ್ಟಿದ ಹಬ್ಬ ಕೂಡ ನಾವು ಅವ್ರ ಜೊತೆನೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋಷ್ಟು ಸಂತೋಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ಗೊತ್ತು ದೈಹಿಕವಾಗಿ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಪ್ರತಿ ವರ್ಷ ಆ ಕೊರಗಲ್ಲಿ ನೋವಲ್ಲಿ ಕೊರಗೋ ಬದಲು ಅವ್ರು ಇದ್ದಾರೆ ಅನ್ನೋ ನಂಬಿಕೆ ಜೊತೆ ಸಂಭ್ರಮಿಸೋದು ಬಹುಶಃ ಎಲ್ಲ ಅಭಿಮಾನಿಗಳಿಗೆ ಇನ್ನಷ್ಟು ಸಂತೋಷ ತಂದು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಥರ ಯಾರೂ ಇರೋಕ್ಕಾಗಲ್ಲ. ಅವ್ರ ಆದರ್ಶಗಳನ್ನ ಒಂದು ಸ್ವಲ್ಪ ಆದರೂ ಪಾಲಿಸೋಂಥ ಒಂದು ಪ್ರಯತ್ನ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೇದೇ ಮಾತಾಡಿ ಅಪ್ಪು ಸರ್ ಥರ ಬದುಕೋಣ. ಥ್ಯಾಂಕ್ ಯು. ಅವ್ರ ಬಗ್ಗೆ ನಿಮ್ಗೆ ಅಪಾರ ಅಭಿಮಾನ. ಸೊ ಬೆಸ್ಟ್ ಮೆಮೊರಿ ಶೇರ್ ಮಾಡ್ಕೊಳ್ಳೋದು ಈ ಕ್ಷಣದಲ್ಲಿ ಸರ್ ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದೇ ನಾನು ಅಂದ್ಕೊಂತೀನಿ. ಅಪ್ಪು ಸರ್ ಜೊತೆ ಇಲ್ಲಿರೋರು ಎಲ್ಲರೂ ಒಪ್ಕೊತಾರೆ. ನೀವು ಅವ್ರನ್ನ ಮೀಟ್ ಮಾಡೋಂಥ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಕೂಡ ಬೆಸ್ಟ್ ಮೆಮೊರೇಬಲ್ ದಿನ ಆಗಿರುತ್ತೆ. ನಂಗೆ ಆ್ಯಕ್ಚುಲಿ ಅಲ್ಲಿ ಅಪ್ಪು ಸರ್ದು ಒಂದು ಕಾಫಿ ಕಪ್ ಇಟ್ಟಿದ್ರು. ನನ್ನ ಇಂಟರ್ವ್ಯೂ ಟೈಮಲ್ಲಿ ಒಂದು ವೈಟ್ ಕಲರ್ ಕಪ್ ಕೊಟ್ಟಿದ್ದೆ, ಕಾಫಿ ಕಪ್ಪು. ಸೊ ಸರ್ ಒಂದು ಮಾತು ಹೇಳಿದರು, ಅನುಶ್ರೀ ನಾನು ಯಾವಾಗೆಲ್ಲ ಕಾಫಿ ಸಿಕ್ ಮಾಡ್ತೀನಿ ಅವಾಗ ನಾನು ನೆನೆಸ್ಕೋತೀನಿ ಅಂತ ಹೇಳಿ. ಅವ್ರ ಆಫೀಸಲ್ಲೇ ಇಟ್ಟಿದ್ರು ಆ ಕಪ್ಪನ್ನು. ನಾನು ತುಂಬ ವರ್ಷಗಳು ಹೋದಾಗೆಲ್ಲ ನಾನು ನೋಡಿದ್ದೆ. ಸೊ ಅದೆಲ್ಲ ನೆನಪಾಯಿತು ನನಗೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ಬರ್ಡೇ ಅಪ್ಪು ಸರ್. ಫೋಟೋನ ಪೋಸ್ಟ್ ಮಾಡ್ಕೊಂಡಿದ್ರಿ, ಅದರಲ್ಲಿ ಏನಾದರೂ ನೆನಪು ಹಂಚ್ಕೊಳ್ಳೋದು? ನಾನು ಅಪ್ಪು ಸರ್ ಜೊತೆ ಡ್ಯಾನ್ಸ್ ಮಾಡಿದಂಥ ಕ್ಷಣ. ಆಮೇಲೆ ಇನ್ನೊಂದು ಮೊನ್ನೆ ನಮ್ಮೆಲ್ಲರನ್ನ ಗಾಜನೂರಿಗೆ ಶಿವಣ್ಣ ಕರ್ಕೊಂಡು ಹೋಗಿದ್ರು. ಸೊ ನಮ್ಮ ಎಂಟೈರ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಟೀಮ್ನ ಗಾಜನೂರಿಗೆ ಕರ್ಕೊಂಡು ಹೋಗಿದ್ರು. ಅಪ್ಪಾಜಿ ಇದ್ದಂಥ ಮನೆ ಅಲ್ಲಿ ಎಂಟ್ರಾದ ತಕ್ಷಣವೇ ಅಪ್ಪು ಸರ್ದು ಫೋಟೋ. ಸೊ ಅಪ್ಪು ಸರ್ದು ಒಂದು ಫೇಮಸ್ ಫೋಟೋ ಇದೆ, ಅವ್ರ ಬಾಗಿಲಿಂದ ಹಿಂಗೆ ಆಚೆ ಬರೋ ಫೋಟೋ. ಸೊ ಆ ಹೆಬ್ಬಾಗ್ಲನ್ನೆಲ್ಲ ನೋಡಿದ್ದು ಆ ಫೋಟೋ. ಆಮೇಲೆ ಇನ್ನೊಂದು ಅವ್ರ ಮನೇಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಒಂದು ಹ್ಯಾಂಡ್ ಶೇಕ್ನು ಕೂಡ ಪೂರ್ತಿಯಾಗಿ ಕೊಡ್ತಾರೆ. ಸುಮ್ಮನೆ ಏನೋ ಹಿಂಗೆ ಕಾಟಾಚಾರಕ್ಕೆ ಕೊಡೋದಿಲ್ಲ. ಅಪ್ಪುಗೆ ಆಗಿರ್ಬೋದು, ಹ್ಯಾಂಡ್ ಶೇಕ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕೊಡೋಂಥ ಒಂದು ವ್ಯಕ್ತಿತ್ವ ನಮ್ಮ ಅಪ್ಪು ಸರ್. ಮ್ಯಾಮ್ ಗಾಜನೂರಿಗೆ ಹೋದಾಗಲೇ ಆ ಫೋಟೋ ಹಾಕೊಂಡ್ರೆ ನೀವು ಪೋಸ್ಟ್ ಮಾಡಿ? ಹಾಂ ಹೌದು. ಥ್ಯಾಂಕ್ ಯು.